ಆರಿ ವರ್ಕ್ ಕಲ್ತಿದ್ರು ಇನ್ನು ಡ್ರಮ್ ಟೈಟ್ ಪರ್ಫೆಕ್ಟ್ ಆಗಿ ಕ್ಲಾತ್ ನ ರಿಂಗ್ ಗೆ ಹೇಗ್ ಫಿಕ್ಸ್ ಮಾಡೋದು ಅಂತ ಗೊತ್ತಿಲ್ವಾ? ಹಾಗಾದ್ರೆ ಈ ವಿಡಿಯೋನ ನೋಡಿ. ಎಂಬ್ರಾಯ್ಡ್ರಿ ಮಾಡ್ಬೇಕಾದ್ರೆ ಕ್ಲಾತ್ ಟೈಟ್ ಆಗಿ ಫಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಕ್ಲಾತ್ ಟೈಟ್ ಇಲ್ಲ ಅಂತ ಅಂದ್ರೆ ವರ್ಕ್ ಫಿನಿಶಿಂಗ್ ಬರಲ್ಲ, ಜೊತೆಗೆ ವರ್ಕ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಹೀಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಇದರಲ್ಲಿ 2 ರಿಂಗ್ ಇರುತ್ತೆ, ಒಂದು ಇನ್ನರ್ ರಿಂಗು, ಇನ್ನೊಂದು ಔಟರ್ ರಿಂಗು. ಯಾವ ರಿಂಗ್ ಅಲ್ಲಿ ಸ್ಕ್ರೂ ಇರುತ್ತೋ ಅದು ಔಟರ್ ರಿಂಗ್. ಮೊದಲಿಗೆ ಇನ್ನರ್ ರಿಂಗ್ ನ ಕೆಳಗಡೆ ಇಟ್ಟು ಅದ್ರ ಮೇಲೆ ಕ್ಲಾತ್ ನ ಹಾಕ್ಬೇಕು, ಮತ್ತೆ ಕ್ಲಾತ್ ಮೇಲೆ ಔಟರ್ ರಿಂಗ್ ನ ಇಟ್ಟು ಅಟ್ಯಾಚ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಕ್ರೂನ ಸ್ವಲ್ಪ ಟೈಟ್ ಮಾಡಿ ಅದಾದ್ಮೇಲೆ ಇನ್ನರ್ ರಿಂಗ್ ಅಂದ್ರೆ ಕ್ಲಾತ್ ಕೆಳಗಿರೋ ರಿಂಗ್ ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರತ್ತಲ್ಲ ಅದನ್ನ ಪುಲ್ ಮಾಡಿದ್ರೆ ಟೈಟ್ ಆಗುತ್ತೆ. ಕಂಪ್ಲೀಟ್ ರಿಂಗ್ ಸುತ್ತ ಕ್ಲಾತ್ ನ ಟೈಟ್ ಆಗಿ ಎಳೆದ್ರೆ ಟೈಟ್ ಆಗುತ್ತೆ. ಇನ್ನು ಟೈಟ್ ಬೇಕು ಅಂದ್ರೆ ಸ್ಮಾಲ್ ಸ್ಕ್ರೂ ಜಪಾನ್ ತುಲಿಪ್ ಬ್ರ್ಯಾಂಡ್ ಅದು 13 ನಂಬರ್ ನೀಡಲ್ ನ ತಗೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಬಿಗಿನರ್ಸ್ಗೆ. ಜೊತೆಗೆ ಕಟರು ಮತ್ತೆ ಝರಿ ಥ್ರೆಡ್ ನ ತಗೊಂಡಿದ್ದೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ಲಾತ್ ಫ್ರೇಮ್ ಅಲ್ಲಿ ಟೈಟ್ ಇರಬೇಕು. ಹೇಗೆ ಅಂತ ಅಂದ್ರೆ ಡ್ರಮ್ ಟೈಟ್ ಅಂತಾರಲ್ಲ, ಡ್ರಮ್ ಮೇಲೆ ಬಡದ್ರೆ ಹೇಗ್ ಸೌಂಡ್ ಬರುತ್ತೋ ಆ ತರ ಟೈಟ್ ಇರಬೇಕು. ಫ್ರೇಮ್ಗೆ ಕ್ಲಾತ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಪ್ರೀವಿಯಸ್ ರೀಲ್ ನ ನೋಡಿದ್ರೆ ಗೊತ್ತಾಗತ್ತೆ. ಸೊ ಈಗ ಹೇಗ್ ಮಾಡೋದು, ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ನೋಡೋಣ. ನೀಡಲ್ ಕ್ಲಾತ್ ಗೆ ಚುಚ್ಚಬೇಕಾದ್ರೆ ಜಪಾನ್ ತುಲಿಪ್ ಅನ್ನೋದು ನಮ್ ಕಡೆ ಫೇಸಿಂಗ್ ಆಗಿರ್ಬೇಕು, ಫೇಸಿಂಗ್ ಮಾಡ್ಕೊಂಡಿರ್ಬೇಕು. ಹಾಗೆ ನೀಡಲ್ ನ ಕ್ಲಾತ್ ಗೆ ಚುಚ್ಚಿ ನೀಡಲ್ ಈಚೆ ಬರ್ಬೇಕಿದ್ರೆ ಆಪೋಸಿಟ್ ಡೈರೆಕ್ಷನ್ ಗೆ ಮೊದಲಿಗೆ ನಾನು ಈ ವಿಡಿಯೋದಲ್ಲಿ ಝರಿ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ. ಸೊ ಏನೆಲ್ಲ ಬೇಕು, ಥ್ರೆಡ್ ನ ಬ್ಯಾಕ್ ಸೈಡ್ ಗೆ ಇಳಿಬಾರ್ದು. ನಾವು ಯಾವ ಡೈರೆಕ್ಷನ್ ಗೆ ವರ್ಕ್ ಮಾಡ್ತಿರ್ತೀವೋ ಅದೇ ಡೈರೆಕ್ಷನ್ ಗೆ ಥ್ರೆಡ್ ಲೂಪ್ ನ ಎಳೆದು ಎಷ್ಟು ದೂರ ಚೈನ್ ಸ್ಟಿಚ್ ಬೇಕೋ ಅಲ್ಲಿಗೆ ನಾವು ನೀಡಲ್ ನ ಕ್ಲಾತ್ ಗೆ ಚುಚ್ಚಿ, ಮತ್ತೆ ನೀಡಲ್ ನ ಈಚೆ ತೆಗಿಬೇಕಾದ್ರೆ ರೊಟೇಟ್ ಮಾಡ್ತಾ ಲೂಪ್ ನ ಈಚೆ ಎಳಿಬೇಕು. ನೀಡಲ್ ನ ಮತ್ತೆ ನಾವ್ ಯಾವ ಡೈರೆಕ್ಷನ್ ಅಲ್ಲಿ ಚುಚ್ಚಬೇಕಾದ್ರೆ ಇಟ್ಕೊಂಡಿರ್ತೀವೋ ಅದೇ ಡೈರೆಕ್ಷನ್ ಗೆ ವಾಪಸ್ಸು ರೊಟೇಟ್ ಮಾಡ್ಕೋಬೇಕಾಗತ್ತೆ. ರೊಟೇಟ್ ಮಾಡ್ಕೊಂಡು ಚೈನ್ ಸ್ಟಿಚ್ ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇದೇ ರೀತಿ ಚೈನ್ ಸ್ಟಿಚ್ ನ ಹಾಕ್ಬೇಕಾಗತ್ತೆ. ಅಥವಾ ಎಂಬ್ರಾಯ್ಡ್ರಿ ಮಾಡಕ್ ಬರುತ್ತೆ, ವರ್ಕ್ ಮಾಡ್ತೀನಿ ಆದ್ರೆ ಚೈನ್ ಸ್ಟಿಚ್ ಫಿನಿಶಿಂಗ್ ಬರ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ ಅನ್ನೋರ್ಗೆ ಈ ವಿಡಿಯೋದಲ್ಲಿ ಶಾರ್ಪ್ ಎಡ್ಜಸ್ ಹೇಗ್ ಸ್ಟಿಚ್ ಹಾಕೋದು, ಎಡ್ಜಸ್ ಅಲ್ಲಿ ಯಾವ ತರ ಸ್ಟಿಚ್ ಹಾಕಿದ್ರೆ ಶಾರ್ಪ್ನೆಸ್ ಬರುತ್ತೆ ಅನ್ನೋದನ್ನ ತೋರಿಸಿದೀನಿ. ಮೊದಲಿಗೆ ಒಂದು ಸ್ಕ್ವಯರ್ ಶೇಪ್ ನ ಡ್ರಾ ಮಾಡ್ಕೊಂಡಿದೀನಿ. ನಾವು ಯಾವ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿರ್ತೀವೋ ಅದರ ಬ್ಯಾಕ್ ಸೈಡ್ ಗೆ ಒಂದು ಬ್ಯಾಕ್ ಸ್ಟಿಚ್ ಹಾಕ್ಬೇಕಾಗತ್ತೆ. ಜೊತೆಗೆ ನಾವ್ ಯಾವುದೇ ವರ್ಕ್ ನ ಚೈನ್ ಸ್ಟಿಚ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೂ ಸಹ ಒಂದು ಬ್ಯಾಕ್ ಸೈಡ್ ಗೆ ಸ್ಟಿಚ್ ಹಾಕಿನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಎಡ್ಜಸ್ ಅಲ್ಲಿ ಬ್ಯಾಕ್ ಸ್ಟಿಚ್ ಹಾಕದೆ ಸ್ಟಿಚ್ ಮಾಡ್ತಾ ಹೋದ್ರೆ ಶಾರ್ಪ್ ಎಡ್ಜಸ್ ಕರ್ವ್ ತರ ಆಗುತ್ತೆ, ಫೈನಲ್ ಆಗಿ ಫಿನಿಶಿಂಗ್ ಹಾಳಾಗುತ್ತೆ. ಈಗ ನಾವು ಡೌನ್ ಸೈಡ್ ಗೆ ಸ್ಟಿಚ್ ಮಾಡ್ತಾ ಬರ್ತಿದೀವಿ ಅಂತ ಅಂದ್ರೆ ಅಪ್ ಸೈಡ್ ಅಂದ್ರೆ ಬ್ಯಾಕ್ ಸೈಡ್ ಗೆ ಅಂದ್ರೆ ಮೇಲೆ ಬ್ಯಾಕ್ ಸೈಡ್ ಗೆ ಒಂದು ಬ್ಯಾಕ್ ಸ್ಟಿಚ್ ನ ಹಾಕ್ಬೇಕು. ಹಾಗೆ ರೈಟ್ ಸೈಡ್ ಗೆ ನಾವು ಸ್ಟಿಚ್ ಮಾಡ್ತಿದೀವಿ ಅಂತಂದ್ರೆ ಲೆಫ್ಟ್ ಸೈಡ್ ಗೆ ಒಂದು ಬ್ಯಾಕ್ ಚೈನ್ ಸ್ಟಿಚ್ ಹಾಕಿದ್ಮೇಲೆ ಎಂಡ್ ನಾಟ್ ಹಾಕ್ಬೇಕಲ್ವಾ. ಸೊ ಎಂಡ್ ನಾಟ್ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಚೈನ್ ಸ್ಟಿಚ್ ಕಂಪ್ಲೀಟ್ ಆದ್ಮೇಲೆ ಎಂಡ್ ನಾಟ್ಗೆ ಲಾಸ್ಟ್ ಲೂಪ್ ನ ಸ್ವಲ್ಪ ದೊಡ್ಡದಾಗಿ ಎಳ್ಕೊಂಡು ಆ ಲೂಪ್ ಒಳಗನೆ ಪಕ್ಕದಲ್ಲೇ ಕ್ಲಾತ್ ಗೆ ನೀಡಲ್ ಅಲ್ಲಿ ಚುಚ್ಚಿ ಇನ್ನೊಂದು ಲೂಪ್ ನ ತಗೋಬೇಕು. ಸೆಕೆಂಡ್ ಲೂಪ್ ನ ಬಿಟ್ಟು ಫಸ್ಟ್ ಲೂಪ್ ನ ವಿಡಿಯೋದಲ್ಲಿ ಹೇಗೆ ತೋರಿಸಿದೀನೋ ಹಾಗೆ ನೀಡಲ್ ಹುಕ್ ಅಲ್ಲಿ ಇಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಫ್ರೇಮ್ ಕೆಳಗೆ ಥ್ರೆಡ್ ನ ನಿಧಾನವಾಗಿ ಎಳೆದ್ರೆ ಸೆಕೆಂಡ್ ಲೂಪ್ ಹಾಗೆ ಒಳಗೋಗಿ ಲಾಕ್ ಆಗುತ್ತೆ. ನೀಡಲ್ ಅಲ್ಲಿ ಇರೋ ಥ್ರೆಡ್ ನ ಹಾಫ್ ಲೂಪ್ ಎಳೆದ್ಮೇಲೆ ಹಾಗೆ ಬಿಟ್ರೆ ಲಾಕ್ ಆಗುತ್ತೆ. ಏನಾದ್ರೂ ಎಕ್ಸ್ಟ್ರಾ ಲೂಪ್ ಹಾಗೆ ಕ್ಲಾತ್ ಮೇಲೆ ಕಾಣ್ತಿದ್ರೆ ಎಕ್ಸ್ಟ್ರಾ ಕಾಣ್ತಿರೋ ಲೂಪ್ ಒಳಗೆ ಇನ್ನೊಂದು ಲೂಪ್ ನ ತೆಗೆದು ಫಸ್ಟ್ ಲೂಪ್ ನ ಹುಕ್ ಅಲ್ಲಿ ಹಿಡ್ಕೊಂಡು ಫ್ರೇಮ್ ಕೆಳಗೆ ಥ್ರೆಡ್ ನ ಎಳೆದ್ರೆ ಪರ್ಫೆಕ್ಟ್ ಆಗಿ ಲಾಕ್ ಆಗುತ್ತೆ.